ನಮಸ್ಕಾರ ರೀ ದೊಡ್ಡ ಮಂದಿ. ನಾನು ಬೆಳಗಾವಿ ಸುಧಾಕರ್ ಮಾತಾಡಕ್ಕೆ ನಾವು ಇವತ್ತು ಬೆಳಿಗ್ಗೆ ಎದ್ದು ಸೋಮವಾರ ಎದ್ದು ಗುಡಿಗೆ ಹೋಗಿದ್ದೇವೆ ರೀ. ವೀರಭದ್ರೇಶ್ವರ ಗುಡಿಗೆ. ಅದಾಗ ನಾವಿಲ್ಲಿ ಬಸವೇಶ್ವರ ಗುಡಿಗೆ ಬಂದ್ರಿ. ಬಸವಣ್ಣನ ಗುಡಿಗೆ ಅಂದ್ರೆ ಯಾಕಂತ ಹೇಳ್ತೀನಿ ಕೇಳಿ, ಬಂದಂತ ಭಕ್ತಾದಿಗಳು ಇಲ್ಲಿ ಬಂದ ಬಸವೇಶ್ವರ ಗುಡಿಗೆ ಬಂದ ಕಾಲ್ ಬಿದ್ದ ನೆಕ್ಸ್ಟ್ ವೀರಭದ್ರೇಶ್ವರ ಗುಡಿಗೆ ಹೋಗ್ಬೇಕು. ಈ ಸುಮಾರು ಇಲ್ಲಾಂದ್ರೆ ಒಂದು 200 ವರ್ಷ ಹಿಂದ್ಗಡೆ ಬಸವೇಶ್ವರ ಸ್ಥಾಪನೆ ಆಗಿತ್ತು ಅಂತ ತಿಳಿದು ಬಂತು. ಈ ಮತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಚಿತ್ರಕಲೆಯಲ್ಲಿ ನಿಮ್ಗೆ ಎಲ್ಲಾ ತರ ಕಥೆಗಳನ್ನು ತಿಳಿಸಿದಾರೆ ಇಲ್ಲಿ. ಮತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಈಗ ನಡ್ರಿ ಮುಂದೆ ಹೋಗೋದು ತೋರಿಸ್ತೀನಿ ನೋಡಿ. ಬಸವಣ್ಣವ್ರ ಮೂರ್ತಿ ಹೆಂಗೈತಿ, ಭಾರಿ ಅಂದ್ರೆ ಭಾರಿ ಚಿತ್ರಕಲೆ ಮಾಡಿದವರು. ಮತ್ತೆ ಈಗ ಒಳಗಡೆ ವೀರಭದ್ರ ಗುಡಿ ಟೆಂಪಲ್ ಇದನ್ನ ಕೊಟ್ಟವ್ರಿ. ಅವನ್ ಕೊಟ್ಟು ಒಳಗಡೆ ಬಂದ್ರಿ. ಒಳಗಡೆ ಬಂದ ಹೆಚ್ಚಿನ ವಿಡಿಯೋ ಮಾಡ್ತಾ ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಸಿಸ್ಟರ್ ಮಾಡ್ತಾ ಇದ್ರೆ ಆಮೇಲೆ ನಿಮ್ಗೆ ತೋರಿಸ್ತೇನೆ ಯಾರಂತ. ಮತ್ ನೋಡ್ರಿ ಒಳಗ ನೋಡ್ರಿ ನಿಮ್ಗೆ ಆಕ್ಚುಲಿ ನಿಮ್ಗೆ ಚರಿತ್ರೆ ಹೇಳ್ಬೇಕಂದ್ರೆ ವೀರಶೈವ ಕರ್ನಾಟಕ ಸ್ವತ್ತ 12ನೇ ಶತಮಾನದಾಗ ನಿಮ್ಗೆ ಹೇಳ್ಬೇಕಂದ್ರೆ 12ನೇ ಶತಮಾನದಾಗ ಈ ಗುಡಿ ಸ್ಥಾಪನೆ ಆಯ್ತು. ಅದಾಗನೇ ಇಲ್ಲಿ ಪವಿತ್ರ ದೇವಾಲಯದ ಒಂದು ನಮ್ಮ ದೇವಾಲಯದ ನಡುರು ದೇವಸ್ಥಾನವಾಗಿದೆ. ಮತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಕೃಷ್ಣಾ ನದಿಯ ದಡದಲ್ಲಿ ಸ್ಥಾಪನೆ ಆಗೈತಿ. ನಮ್ಗೆ ಇಲ್ಲೇ ಕೃಷ್ಣಾ ನದಿ ಸಿಗ್ಬೋದು, ಇಲ್ಲೇ ಕೃಷ್ಣಾ ನದಿ ಸಿಗ್ತೈತಿ. ನೋಡಕ್ ಹೋದ್ರೆ ಇಲ್ಲಿ ಸ್ನಾನ ಮಾಡ್ಕೊಂಡ್ ಬಂದು ವೀರಭದ್ರ ಕಾಲ್ ಬೀಳ್ತಾರ ಒಬ್ಬೊಬ್ಬರು ಭಕ್ತಾದಿಗಳು. ಅದಾಗನೇ ಇಲ್ಲಿ ಕಾಳಮದೇವಿಗೆ ಬಂದು ಕಾಳಮದೇವಿ ಚರಿತ್ರೆ ಹೇಳ್ಬೇಕಂದ್ರೆ ವೀರಭದ್ರೇಶ್ವರ ಹೆಂಡತಿಯವರು ಇದು ಸುಮಾರು ವರ್ಷದಿಂದ ಅಂದಾಜು ಇಲ್ಲದ್ರೂ ಆಗಿರ್ಬೋದು, ಒಂದು 60-70 ವರ್ಷ ಆಗಿರ್ಬೋದು ಇಲ್ಲಿ ಸ್ಥಾಪನೆ ಆಗಿ. ನಾನು ಅನ್ಸು ಮಟ್ಟಿಗೆ ನಾನು ಅನ್ಸಿದ್ ಹೇಳಿದೆ ನಾನು. ಈಗ ನೋಡ್ರಿ, ಈಗ ನೋಡ್ರಿ ಈಗ ನಮ್ಮ ಮಾಮನ ಮಗಳ ಹೇಳ್ಬೇಕಂದ್ರೆ ನಡ್ರಿ ಒಳಗಡೆ ಹೋಗೋಣ. ವೀರಭದ್ರೇಶ್ವರ ಕಾಳಮದೇವಿಯವರ ದರ್ಶನ ತಗೊಂಡು ಇಲ್ಲಿ ನಡ್ರಿ ಹೊರಗಡೆ ತೋರಿಸ್ತೀನಿ. ಹೊರಗಡೆ ಆದ್ಮೇಲೆ ಇಲ್ಲಿ ಕಂಡು ಬರ್ತೈತಿ, ಇಲ್ಲಿ ಗೋಶಾಲೆ ನೋಡಕ್ ಇರ್ತೈತಿ. ಗೋಶಾಲೆ ಒಳಗ ನಮ್ಮ ಎತ್ತುಗಳು ಇರ್ತಾವು, ಮತ್ತೆ ಎಲ್ಲಾ ತರ ನೋಡಕ್ ಸಿಗ್ತೈತಿ. ಇಲ್ಲಿ ತೋರಿಸ್ತೇನೆ ನಡ್ರಿ. ನಾವು ಗೋಶಾಲೆಗೆ ಹೋದ್ರಿ. ಇಲ್ಲಿ ನಾವ್ ಯಾವಾಗ ಹೋದ್ನಂದ್ರೆ ವಾರ ನಾನು ಬಾಳೆಹಣ್ಣು ತಗೊಂಡಿರ್ತೇನೆ. ಯಾಕೆ ಗೊತ್ತೇನೆ, ಹಸುಗಳಿಗೆ ಬಾಳೆಹಣ್ಣು ಹಾಕ್ತೇವೆ ನಾವು. ವಾರ ನಾನು ಕಂಪಲ್ಸರಿ ತಪ್ಪಿಸೋದು ಹೋಗ್ತೀನಿ. ಮತ್ತು ವಾರ ನಾನು ಇಲ್ಲಿ ಜಾಬ್ಗೆ ಇದ್ರೆ ಹೋಗಕ್ಕಾಗಲ್ಲ, ನಾನು ಊರಾಗಿದ್ದ ಪಕ್ಕ ಹೋಗ್ತೀನಿ. ಇಲ್ಲಿ ಬಾಳೆಹಣ್ಣು ತಿನ್ಸಿದ್ರಿ. ಗೋಶಾಲೆ ನಮ್ಮ ಹತ್ರ ನೋಡಕ್ ಮಾತ್ರ ಸಖತ್ತಾಗಿತ್ತು. ಅದಾಗನೇ ಇಲ್ಲಿ ನಡ್ರಿ ಇವ್ರು ನೋಡಿದ್ರು ನಮ್ಮ ಫ್ಯಾಮಿಲಿ ನೋಡ್ರಿ, ಸಣ್ಣ ಫ್ಯಾಮಿಲಿ. ನಮ್ಮ ತಂಗಿ ನಮ್ಮ ಅಮ್ಮ ಮಕ್ಕಳಿಗೆ ಬಂದಿದೆ. ಅದಾಗ ನಮ್ಮ ಹಳೆ ಸ್ವಾಮೀಜಿ ಅವರ ಗುದಿಗೆ ಬಂದ್ರಿ. ಅಲ್ಲಿ ಬಂದು ನಮಸ್ಕಾರ ಮಾಡಿ ಪೂಜಾ ನಡೆದಿತ್ತು. ಪೂಜಾ ಎಲ್ಲ ಮುಗಿಸ್ಕೊಂಡ್ರಿ. ಅದಾಗ ನಾವು ಹೊರಗಡೆ ಬಂದೀಗ ಮೇಲೆ ಹೊರಗಡೆ ತೋರಿಸ್ತೀನಿ. ಇಲ್ಲಿ ನಮ್ಮ ಬಾಸ್ ಹನುಮಂತ ಅವ್ರದ ದರ್ಶನ ತಂದ್ರಿ. ಈಗ ಇರ್ಬೋದ್ರ ಕೂಡ ನಿಮ್ಗೆ ಇಷ್ಟ ಆಗಿತ್ತ, ನನ್ನ ಬ್ಲಾಗ್ ಇಷ್ಟ ಆಗಿತ್ತ, ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಹಂಗ ಒಂದು ಕಮೆಂಟ್ ಹಾಕ್ರಿ ಅಂತ. ನಾನು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ, ಹಿಂಗ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಭಾರಿ ವಿಡಿಯೋ ತರ್ತೀನಿ ಅಂತ ಹೇಳ್ತಾ ಬಾಯ್.